ನವಲಗುಂದದಲ್ಲಿ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ವೇಳೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಗಂಭೀರವಾಗಿ ಗಾಯಗೊಂಡಿರುವ ಪೇಂಟರ್ ಇದೀಗ ಬದುಕಿಗಾಗಿ ಹೋರಾಟ ನಡೆಸುತ್ತಿದ್ದಾನೆ. ವಿದ್ಯುತ್ ಶಾಕ್ನಿಂದ ಆತನ ಕೈ ಮತ್ತು ಕಾಲು ತೆಗೆಯಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು, ಗುತ್ತಿಗೆದಾರನ ನಿರ್ಲಕ್ಷ್ಯದ ಆರೋಪವೂ ಕೇಳಿಬಂದಿದೆ. ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ವೇಳೆ ವಿದ್ಯುತ್ ತಂತಿಗೆ ತಾಗಿ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದ ನಿವಾಸಿ ಮಂಜುನಾಥ್ಗೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಭಾರೀ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಮಂಜುನಾಥ್ ಅವರ ದೇಹದ ಸುಮಾರು 70% ಭಾಗ ಸುಟ್ಟು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಕ್ಷಣ ಅವರನ್ನು ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ತೀವ್ರ ಸುಟ್ಟ ಗಾಯಗಳ ಕಾರಣ ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸಿ ಅವರ 2 ಕೈ ಮತ್ತು 1 ಕಾಲನ್ನು ತೆಗೆಯುವ ಪರಿಸ್ಥಿತಿ ಎದುರಾಗಿದೆ. ಮನೆಯ ಆಧಾರ ಸ್ತಂಭವಾಗಿದ್ದ ಮಂಜುನಾಥ್ ಇದೀಗ ಬದುಕಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಮಂಜುನಾಥನಿಗೆ 1 ಮಗುವಿದ್ದು ಪತ್ನಿ ಗರ್ಭಿಣಿಯಾಗಿದ್ದಾಳೆ. ಇಂತಹ ಪರಿಸ್ಥಿತಿಯಲ್ಲಿ ಪತ್ನಿ ಅಳಲು ತೋಡಿಕೊಂಡಿದ್ದು ಹೀಗೆ. ನವಲಗುಂದಕ್ಕ ದವಾಖಾನಿ ಕಡೆ ಕೆಲ್ಸಕ್ಕೆ ಹೋಗಿದ್ರಿ, ಪೇಂಟ್ ಹಚ್ಚಕ್ ಹೋಗಿದ್ರಿ. ಸೋಮವಾರ ಬೆಳಿಗ್ಗೆ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿ ಸ್ವಲ್ಪ ಬಿದ್ದಾರ ಅಂತ ಫೋನ್ ಮಾಡಿದ್ರಿ. ಮನ್ಯಾಗ ಬಿದ್ದಾರ ಅಂದ್ಬಿಟ್ಲೆ ಅಷ್ಟ್ರು ಕೆಮ್ಸಿ ಬಂದಿವ್ರಿ. ಕರೆಂಟ್ ಶಾಕ್ ಹೊಡಿದ್ ನಮ್ಗೆ ಗೊತ್ತಿದ್ದಿಲ್ರಿ. ಇಲ್ಲಿ ಬಂದಿಂದ ಗೊತ್ತಾತ್ರಿ. ಏನೋ ಒಂದ್ ಸ್ವಲ್ಪ ಆಧಾರ ಮಾಡ್ರಿ, ಕೈ ಕಾಲು ತೆಗದಾರ್ರಿ, 1 ಕಾಲ್ ತೆಗದಾರ್ರಿ, 2 ಕೈ ತೆಗದಾರ್ರಿ, ಏನೋ ಒಂದು ಪರಿಹಾರ ಮಾಡ್ರಿ. 2 ವರ್ಷ ಆತ್ರಿ. ಒಂದ್ ಐತ್ರಿ. ಮನ್ಯಾಗ ನಾವು 4 ಜನ ರೀ. ನಮ್ಮ ಮನೆಯವ್ರ ಅಷ್ಟ ರೀ. ಅವ್ರ ದುಡಿಯೋರು. ಯಾರು ಬಂದಿಲ್ರಿ. ಅವ್ರು ಈಗ ಸ್ಥಳೀಯವಾಗಿ ಮುಖಂಡರು ರಾಜಕೀಯ ಮುಖಂಡರು ಅವರು ಯಾರು ಬಂದಿಲ್ರಿ. ರಾಜಕಾರಣಿಗಳು ಯಾರು ಬಂದಿಲ್ಲ. ಯಾರು ಇಲ್ಲ. ನೀನ್ ಬಂದಿದ್ರಂತ. ಅವ್ರೇನ್ ಪರಿಹಾರ ಕೊಡೋದು ಆಶ್ವಾಸನೆ ಕೊಟ್ಟಿದಾರ? ಏನ್ ಪರಿಹಾರ ಕೊಡ್ತೇನಂತ ಏನಾದ್ರು ಏನ್ ಹೇಳಿಲ್ರಿ. ನಮ್ಮ ಹೆಸರು ದೀಪಾ ರೀ. ಘಟನೆ ಬಳಿಕ ಗುತ್ತಿಗೆದಾರ ಬಸವರಾಜ್ ಮಂಜುನಾಥ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿಂದ ತೆರಳಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಗಾಯಾಳುವಿನ ತಂದೆ ದೇವಪ್ಪ ಅವರು ಗುತ್ತಿಗೆದಾರ ಬಸವರಾಜ್ ವಿರುದ್ಧ ದೂರು ದಾಖಲಿಸಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಏನು ಆಪರೇಷನ್ ಮಾಡ್ಯಾರಿ? ಅವ್ನು ಮಾಡ್ಕೋಬೇಕ್ರಿ ಸರ್. ಸೂಕ್ತವಾದ ಪರಿಹಾರ ಕೊಡ್ಬೇಕಂತ ನಮ್ದು ಆಗ್ರಹ ಐತ್ರಿ. ಹಂಗೇನಾದ್ರೂ ಅವ್ರು ಇದು ಮಾಡಿಲ್ಲ